ಜೈ ಶ್ರೀ ಗುರುದೇವ್. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ವೆಂಕಟೇಶ್, ಪ್ರಾಧ್ಯಾಪಕರು, ಸಮುದಾಯ ವೈದ್ಯಶಾಸ್ತ್ರ ವಿಭಾಗ, BGS ಮೆಡಿಕಲ್ ಕಾಲೇಜಲ್ಲಿ ನಗರೂರು, ನೆಲಮಂಗಲ ಹತ್ತಿರ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲರಿಗೂ ತಿಳಿದಂತೆ ತಂಬಾಕು ಸೇವನೆಯಿಂದ ಬಹಳಷ್ಟು ತೊಂದರೆಗಳಿಂದ ಜನರು ಬಳಲುತ್ತಿದ್ದಾರೆ. ತಂಬಾಕುವಿನ ವಿಸ್ತರಣೆ ಅಂದರೆ ಆಳ ಮತ್ತು ಅಗಲವಿರುವುದನ್ನು ನಿಮ್ಮೊಂದಿಗೆ ವಿಚಾರ ಹಂಚಿಕೊಳ್ಳುತ್ತೇನೆ. ಇದರಿಂದಾಗಿ ಸಾರ್ವಜನಿಕರಿಗೆ ಸರ್ಕಾರದ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಹೇಳುತ್ತೆ. ನಂತರ ಹಾಲಿ ವಿದ್ಯಮಾನಗಳ ಬಗ್ಗೆ ತಮ್ಮೊಂದಿಗೆ ವಿಚಾರ ವಿನಿಮಯ ಮಾಡುತ್ತೇನೆ. ಮೊಟ್ಟ ಮೊದಲನೇದಾಗಿ ತಂಬಾಕು ಸೇವನೆ ಅಂದರೆ ಸಿಗರೆಟ್ ಹಾಗೂ ನಶೆ ಸೇವಿಸಿ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಬೀಡಿ, ಸಿಗರೆಟ್ ಸೇವನೆಯಿಂದ ಸಣ್ಣ ಪುಟ್ಟ ಸಹಯೋಗ ದೊರೆಯುವುದು, ಆದರೆ ಕ್ರಮೇಣ ಶಾರೀರಿಕ ಬದಲಾವಣೆಯಿಂದ ಬಹುದೂರ ಕಂಡು ಹೋಗುವಂತೆ ಹಸಿವು ಕಡಿಮೆಯಾಗಿ ದೇಹದ ಶಕ್ತಿ ಕುಗ್ಗಿ ಬಲಹೀನರಾಗುವುದು ಉಂಟು. ಇದರಿಂದ ಕ್ಷಯಕ್ಕೆ ಬೇಗನೆ ತುತ್ತಾಗಿ ರೋಗ ಉಲ್ಬಣವಾಗುವುದು ಸಮೀಕ್ಷೆಯಲ್ಲಿ ಕಂಡುಬಂದಿದೆ. ಮುಂದೆ ಜಠರದ, ಶ್ವಾಸಕೋಶದ, ಉದರಗಳ ಅರ್ಬುದ ಅಂದರೆ ಕ್ಯಾನ್ಸರ್ಗೆ ಪರಿಣಮಿಸುವುದು. ಹೀಗಿದ್ದರೆ ಸಾರ್ವಜನಿಕರಿಗೆ ತಂಬಾಕುವಿನಿಂದ ನರಳಿ ರೋಗಕ್ಕೆ ಚಿಕಿತ್ಸೆ ಪತ್ತೆ ಹಚ್ಚುವ ಹಾಗೂ ಅವಗಾಹನೆ ಮೂಡಿಸುವ ಸಮರ್ಪಕ ತಂತ್ರ ಕೂಡಿರತಕ್ಕಂಥ ಒಂದು ಕಾರ್ಯಕ್ರಮ NTCP ಅಂತ ಕರೆಯಲ್ಪಡುತ್ತದೆ. ಹಾಗೂ ತಂಬಾಕು ಸೇವನೆಗೆ ನಿಷೇಧ ಕಾಯ್ದೆಯನ್ನು ಈಗಾಗಲೇ ಸರ್ಕಾರ ತಂದಿದೆ. ತಂಬಾಕು ಬಗ್ಗೆ ವಿಸ್ತರಣೆ ತಿಳಿಯೋಣ. ಅಂದರೆ ಆಳ ಮತ್ತು ಅಗಲದ ಎಂಬ ಹೇಳುವಂತೆ ಏನು ಅಂತ ತಿಳಿದುಕೊಳ್ಳೋಣ. ಆಳ ಎಂದರೆ ತಂಬಾಕು ಪದಾರ್ಥಗಳ ಉತ್ಪಾದನೆ, ಮಾರುಕಟ್ಟೆಗೆ ಹಂಚಿಕೆ ಕಾರಕವಾಗಿರ್ತಕ್ಕಂಥ ಕಾರ್ಖಾನೆಗಳು ಹಾಗೂ ಮಾಧ್ಯಮಗಳ ಪ್ರಚೋದೀಕರಣ ಪ್ರಕಟಣೆಗಳು ಜನರಿಗೆ ತಂಬಾಕು ಸೇವನೆಗೆ ತನ್ನ ಕಪಿಮುಷ್ಟಿಗೆ ಹಾಕಿಕೊಳ್ಳುವಂಥವೆ. ಈ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಹಾಗೂ ಚಾರಿತ್ರಾತ್ಮಕ ಉಲ್ಲೇಖಗಳು ಇದ್ದು ಹಾಗೂ ಅದನ್ನು ಬಳಸಿ ಜನರಿಗೆ ತಲುಪುವಂಥ ಕಾರ್ಯಾಚರಣೆಗಳನ್ನು ನಡೆಸಿ ಇದು ಕಾರ್ಖಾನೆ ಅವರ ಆಳದ ಪ್ರಮಾಣ. ತಂಬಾಕುವಿನ ಅಗಲದ ಬಗ್ಗೆ ಹೇಳಿದರೆ ಸಾರ್ವಜನಿಕರ ದೈನಂದಿನ ಉತ್ಸಾಹ ಪ್ರೇರಣೆ ಅದನ್ನು ಆಧರಿಸಿ ಸಂಘ ಸಂಸ್ಥೆಗಳ ಸಾಮಾಜಿಕ ವೇದಿಕೆಗಳಲ್ಲಿ ಕೀಲಕ ನಿರ್ಣಯ ಕೈಗೊಳ್ಳುವವರ ನಿರ್ಧಾರವನ್ನು ಮಾರ್ಪಾಡು ಮಾಡಿ ಅಥವಾ ದಾರಿ ತಪ್ಪಿಸಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಅಂತರ್ವಿಭಾಗೀಯ ಗೊಂದಲಗಳು ಅಂದರೆ ಉದ್ಯೋಗಿಕ, ಜೀವನೋಪಾಯ ಹಾಗೂ ಜೀವನ ಕೌಶಲ್ಯ ಹಾಗೂ ಆರೋಗ್ಯದ ಇಲಾಖೆ ಮಧ್ಯೆ ಗೊಂದಲಗಳನ್ನು ಸೃಷ್ಟಿಸಿ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುವಂಥದ್ದು. ಹಾಗಾದರೆ ಸರ್ಕಾರ ಏನು ಮಾಡ್ತದೆ? ಸರ್ಕಾರದ ವತಿಯಿಂದ ತಂಬಾಕು ರಹಿತ ಯುವಕರ ಚಾಲನೆಯನ್ನು ಕಾರ್ಯಕ್ರಮವನ್ನು ಕೈಗೊಂಡು, ಅಂದರೆ ಕ್ಯಾಂಪೇನನ್ನು ಕೈಗೊಂಡು ಈ ವರ್ಷ ಕೈಗೆತ್ತಿಕೊಂಡು ದೇಶದ ಎಲ್ಲ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ತಂಬಾಕು ನಿಲುಗಡೆ ಕೇಂದ್ರ ಸ್ಥಾಪನೆಗೆ ಚಾಲನೆ ಕೊಟ್ಟಿವೆ. ತಂಬಾಕು ನಿಲುಗಡೆ ಕೇಂದ್ರದ ಉದ್ಘಾಟನೆ ಸೆಪ್ಟೆಂಬರ್ ತಿಂಗಳು, ಅಂದರೆ ಈ ತಿಂಗಳ 24ರಂದು ಸಮಯ 11ರಿಂದ 12ವರೆಗೆ ಮಾನ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಮಂತ್ರಿಯವರು ಹಾಗೂ ಕಾರ್ಯದರ್ಶಿಗಳು ದೇಶದ ಎಲ್ಲ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಇವತ್ತು ಚಾಲನೆ ನೀಡುವರು. ಇದಕ್ಕೆ ಪೂರ್ವಭಾವಿಗೆ ಕಾರ್ಯತಂತ್ರವನ್ನು ಸಿದ್ಧಪಡಿಸಿ ವೈದ್ಯಕೀಯ ಇಲಾಖೆಗೆ ಆಯಾ ಕೇಂದ್ರದ ಸಂಯೋಜಕರಿಗೆ ಹಂಚಿಕೊಳ್ಳಲಾಗಿದೆ. ಈ ಮಾರ್ಗದರ್ಶನವನ್ನು ತಂಬಾಕು ಸೇವನೆಯ ಒಳಪಟ್ಟಿರುವಂತಹ ರೋಗಿಗಳಿಗೆ ಆಪ್ತ ಸಮಾಲೋಚನೆ ಸೇವೆಗಳು ಹಾಗೂ ಅನುಸರಿಸಿಗೆ ವಿಧಾನಗಳು ಇವೆ. ಸಾಮಾಜಿಕವಾಗಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿರತಕ್ಕಂಥ ವಯಸ್ಕರು, ಸಾರ್ವಜನಿಕರ ಸ್ಥಳಗಳಲ್ಲಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳು ಹಾಗೂ ಇದರಿಂದ ಹೊರಬರುವಂತಹ ನಡವಳಿಕೆಗಳ ತಿದ್ದುಪಡಿಗಳು, ತಂಬಾಕು ಸೇವನೆ ಹೊಂದಿಕೊಂಡಿರುವಂತಹ ರೋಗಗಳ ತಪಾಸಣೆ ಒಳಗೊಂಡಂತೆ ಚಿಕಿತ್ಸೆ, ತಂಬಾಕು ನಿಲುಗಡೆ ಕೇಂದ್ರದ ಬಗ್ಗೆ ಮಾಹಿತಿ ನೀಡುವಂತೆ ಚಟುವಟಿಕೆಗಳನ್ನು ಹೊಂದಿರುತ್ತದೆ. ಹೀಗಾಗಿ ಸಾರ್ವಜನಿಕರು ಈ ತಂಬಾಕು ನಿಲುಗಡೆ ಕೇಂದ್ರದ ಮಾಹಿತಿಯನ್ನು ತಿಳಿದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಚಟದಿಂದ ಮುಕ್ತರಾಗಲು ಕೇಂದ್ರಕ್ಕೆ ಭೇಟಿ ನೀಡಿ ಸೇವೆಗಳನ್ನು ಬಳಸಿಕೊಂಡು ಕೊಳ್ಳುವಂಥವರಾಗಿ ತಮ್ಮಲ್ಲಿ ಪ್ರಾರ್ಥನೆ.